ಕೊಪ್ಪಲು ಗ್ರಾಮಕ್ಕೆ ಎಚ್ಡಿಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಆ ಊರಿನ ಆ ಜಿಲ್ಲೆಯ ಎಂಪಿ ಕೂಡ. ಕುಮಾರಸ್ವಾಮಿ ಮುಂದೆ ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಕುಟುಂಬಕ್ಕೆ ಆಧಾರವೇ ಇಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಕುಮಾರಸ್ವಾಮಿ ಮುಂದೆ. ಸ್ವಾಮಿ, ಕೆಲವರು ಜೈಲು ಸೇರಿದ್ದಾರೆ, ಯುವಕರು ಊರು ಬಿಟ್ಟು ಓಡೋಗಿದ್ದಾರೆ. ಬಂಧನದ ಭೀತಿಯಿಂದ ಊರು ಖಾಲಿಯಾಗಿದೆ. ಗಣಪತಿಗೆ ಪೂಜೆ ಮಾಡೋದಕ್ಕೆ, ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಜನ ಇಲ್ಲ. ಈ ನಡುವೆ ಮಹಿಳೆಯರು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಳೆದ ಬಾರಿ ಕೂಡ ಬಂದಂಥವರು ಎಲ್ಲ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಯಾರೆಲ್ಲ ಏನೇನೆಲ್ಲ ಕಳ್ಕೊಂಡಿದ್ರು ಅವರಿಗೆ ಪರಿಹಾರವಾಗಿ ದೊಡ್ಡ ಮೊತ್ತದ ಹಣವನ್ನು ಕೂಡ ಅವರು ನೀಡಿದರು ಕುಮಾರಸ್ವಾಮಿ. ಕೊಪ್ಪಲು ಗ್ರಾಮಕ್ಕೆ ಎಚ್ಡಿಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಆ ಊರಿನ ಆ ಜಿಲ್ಲೆಯ ಎಂಪಿ ಕೂಡ. ಕುಮಾರಸ್ವಾಮಿ ಮುಂದೆ ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಕುಟುಂಬಕ್ಕೆ ಆಧಾರವೇ ಇಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಕುಮಾರಸ್ವಾಮಿ ಮುಂದೆ. ಸ್ವಾಮಿ, ಕೆಲವರು ಜೈಲು ಸೇರಿದ್ದಾರೆ, ಯುವಕರು ಊರು ಬಿಟ್ಟು ಓಡೋಗಿದ್ದಾರೆ. ಬಂಧನದ ಭೀತಿಯಿಂದ ಊರು ಖಾಲಿಯಾಗಿದೆ. ಗಣಪತಿಗೆ ಪೂಜೆ ಮಾಡೋದಕ್ಕೆ, ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಜನ ಇಲ್ಲ. ಈ ನಡುವೆ ಮಹಿಳೆಯರು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಳೆದ ಬಾರಿ ಕೂಡ ಬಂದಂಥವರು ಎಲ್ಲ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಯಾರೆಲ್ಲ ಏನೇನೆಲ್ಲ ಕಳ್ಕೊಂಡಿದ್ರು ಅವರಿಗೆ ಪರಿಹಾರವಾಗಿ ದೊಡ್ಡ ಮೊತ್ತದ ಹಣವನ್ನು ಕೂಡ ಅವರು ನೀಡಿದರು ಕುಮಾರಸ್ವಾಮಿ. ಕೊಪ್ಪಲು ಗ್ರಾಮಕ್ಕೆ ಎಚ್ಡಿಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಆ ಊರಿನ ಆ ಜಿಲ್ಲೆಯ ಎಂಪಿ ಕೂಡ. ಕುಮಾರಸ್ವಾಮಿ ಮುಂದೆ ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಕುಟುಂಬಕ್ಕೆ ಆಧಾರವೇ ಇಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಕುಮಾರಸ್ವಾಮಿ ಮುಂದೆ. ಸ್ವಾಮಿ, ಕೆಲವರು ಜೈಲು ಸೇರಿದ್ದಾರೆ, ಯುವಕರು ಊರು ಬಿಟ್ಟು ಓಡೋಗಿದ್ದಾರೆ. ಬಂಧನದ ಭೀತಿಯಿಂದ ಊರು ಖಾಲಿಯಾಗಿದೆ. ಗಣಪತಿಗೆ ಪೂಜೆ ಮಾಡೋದಕ್ಕೆ, ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಜನ ಇಲ್ಲ. ಈ ನಡುವೆ ಮಹಿಳೆಯರು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಳೆದ ಬಾರಿ ಕೂಡ ಬಂದಂಥವರು ಎಲ್ಲ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಯಾರೆಲ್ಲ ಏನೇನೆಲ್ಲ ಕಳ್ಕೊಂಡಿದ್ರು ಅವರಿಗೆ ಪರಿಹಾರವಾಗಿ ದೊಡ್ಡ ಮೊತ್ತದ ಹಣವನ್ನು ಕೂಡ ಅವರು ನೀಡಿದರು ಕುಮಾರಸ್ವಾಮಿ. ಕೊಪ್ಪಲು ಗ್ರಾಮಕ್ಕೆ ಎಚ್ಡಿಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಆ ಊರಿನ ಆ ಜಿಲ್ಲೆಯ ಎಂಪಿ ಕೂಡ. ಕುಮಾರಸ್ವಾಮಿ ಮುಂದೆ ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಕುಟುಂಬಕ್ಕೆ ಆಧಾರವೇ ಇಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಕುಮಾರಸ್ವಾಮಿ ಮುಂದೆ. ಸ್ವಾಮಿ, ಕೆಲವರು ಜೈಲು ಸೇರಿದ್ದಾರೆ, ಯುವಕರು ಊರು ಬಿಟ್ಟು ಓಡೋಗಿದ್ದಾರೆ. ಬಂಧನದ ಭೀತಿಯಿಂದ ಊರು ಖಾಲಿಯಾಗಿದೆ. ಗಣಪತಿಗೆ ಪೂಜೆ ಮಾಡೋದಕ್ಕೆ, ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಜನ ಇಲ್ಲ. ಈ ನಡುವೆ ಮಹಿಳೆಯರು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಳೆದ ಬಾರಿ ಕೂಡ ಬಂದಂಥವರು ಎಲ್ಲ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಯಾರೆಲ್ಲ ಏನೇನೆಲ್ಲ ಕಳ್ಕೊಂಡಿದ್ರು ಅವರಿಗೆ ಪರಿಹಾರವಾಗಿ ದೊಡ್ಡ ಮೊತ್ತದ ಹಣವನ್ನು ಕೂಡ ಅವರು ನೀಡಿದರು ಕುಮಾರಸ್ವಾಮಿ. ಕೊಪ್ಪಲು ಗ್ರಾಮಕ್ಕೆ ಎಚ್ಡಿಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಆ ಊರಿನ ಆ ಜಿಲ್ಲೆಯ ಎಂಪಿ ಕೂಡ. ಕುಮಾರಸ್ವಾಮಿ ಮುಂದೆ ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಕುಟುಂಬಕ್ಕೆ ಆಧಾರವೇ ಇಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಕುಮಾರಸ್ವಾಮಿ ಮುಂದೆ. ಸ್ವಾಮಿ, ಕೆಲವರು ಜೈಲು ಸೇರಿದ್ದಾರೆ, ಯುವಕರು ಊರು ಬಿಟ್ಟು ಓಡೋಗಿದ್ದಾರೆ. ಬಂಧನದ ಭೀತಿಯಿಂದ ಊರು ಖಾಲಿಯಾಗಿದೆ. ಗಣಪತಿಗೆ ಪೂಜೆ ಮಾಡೋದಕ್ಕೆ, ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಜನ ಇಲ್ಲ. ಈ ನಡುವೆ ಮಹಿಳೆಯರು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಳೆದ ಬಾರಿ ಕೂಡ ಬಂದಂಥವರು ಎಲ್ಲ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಯಾರೆಲ್ಲ ಏನೇನೆಲ್ಲ ಕಳ್ಕೊಂಡಿದ್ರು ಅವರಿಗೆ ಪರಿಹಾರವಾಗಿ ದೊಡ್ಡ ಮೊತ್ತದ ಹಣವನ್ನು ಕೂಡ ಅವರು ನೀಡಿದರು ಕುಮಾರಸ್ವಾಮಿ. ಕೊಪ್ಪಲು ಗ್ರಾಮಕ್ಕೆ ಎಚ್ಡಿಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಆ ಊರಿನ ಆ ಜಿಲ್ಲೆಯ ಎಂಪಿ ಕೂಡ. ಕುಮಾರಸ್ವಾಮಿ ಮುಂದೆ ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಕುಟುಂಬಕ್ಕೆ ಆಧಾರವೇ ಇಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಕುಮಾರಸ್ವಾಮಿ ಮುಂದೆ. ಸ್ವಾಮಿ, ಕೆಲವರು ಜೈಲು ಸೇರಿದ್ದಾರೆ, ಯುವಕರು ಊರು ಬಿಟ್ಟು ಓಡೋಗಿದ್ದಾರೆ. ಬಂಧನದ ಭೀತಿಯಿಂದ ಊರು ಖಾಲಿಯಾಗಿದೆ. ಗಣಪತಿಗೆ ಪೂಜೆ ಮಾಡೋದಕ್ಕೆ, ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಜನ ಇಲ್ಲ. ಈ ನಡುವೆ ಮಹಿಳೆಯರು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಳೆದ ಬಾರಿ ಕೂಡ ಬಂದಂಥವರು ಎಲ್ಲ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಯಾರೆಲ್ಲ ಏನೇನೆಲ್ಲ ಕಳ್ಕೊಂಡಿದ್ರು ಅವರಿಗೆ ಪರಿಹಾರವಾಗಿ
ದೊಡ್ಡ ಮೊತ್ತದ ಹಣವನ್ನು ಕೂಡ ಅವರು ನೀಡಿದರು ಕುಮಾರಸ್ವಾಮಿ. ಕೊಪ್ಪಲು ಗ್ರಾಮಕ್ಕೆ HDK ಭೇಟಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಆ ಊರಿನ ಆ ಜಿಲ್ಲೆಯ MP ಕೂಡ. ಕುಮಾರಸ್ವಾಮಿ ಮುಂದೆ ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಕುಟುಂಬಕ್ಕೆ ಆಧಾರವೇ ಇಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಕುಮಾರಸ್ವಾಮಿ ಮುಂದೆ. ಸ್ವಾಮಿ, ಕೆಲವರು ಜೈಲು ಸೇರಿದ್ದಾರೆ, ಯುವಕರು ಊರು ಬಿಟ್ಟು ಓಡೋಗಿದ್ದಾರೆ. ಬಂಧನದ ಭೀತಿಯಿಂದ ಊರು ಖಾಲಿಯಾಗಿದೆ. ಗಣಪತಿಗೆ ಪೂಜೆ ಮಾಡೋದಕ್ಕೆ, ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಜನ ಇಲ್ಲ. ಈ ನಡುವೆ ಮಹಿಳೆಯರು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಳೆದ ಬಾರಿ ಕೂಡ ಬಂದಂಥವರು ಎಲ್ಲ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಯಾರೆಲ್ಲ ಏನೇನೆಲ್ಲ ಕಳ್ಕೊಂಡಿದ್ರು ಅವರಿಗೆ ಪರಿಹಾರವಾಗಿ ದೊಡ್ಡ ಮೊತ್ತದ ಹಣವನ್ನು ಕೂಡ ಅವರು ನೀಡಿದರು ಕುಮಾರಸ್ವಾಮಿ. ಕೊಪ್ಪಲು ಗ್ರಾಮಕ್ಕೆ HDK ಭೇಟಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಆ ಊರಿನ ಆ ಜಿಲ್ಲೆಯ MP ಕೂಡ. ಕುಮಾರಸ್ವಾಮಿ ಮುಂದೆ ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಕುಟುಂಬಕ್ಕೆ ಆಧಾರವೇ ಇಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಕುಮಾರಸ್ವಾಮಿ ಮುಂದೆ. ಸ್ವಾಮಿ, ಕೆಲವರು ಜೈಲು ಸೇರಿದ್ದಾರೆ, ಯುವಕರು ಊರು ಬಿಟ್ಟು ಓಡೋಗಿದ್ದಾರೆ. ಬಂಧನದ ಭೀತಿಯಿಂದ ಊರು ಖಾಲಿಯಾಗಿದೆ. ಗಣಪತಿಗೆ ಪೂಜೆ ಮಾಡೋದಕ್ಕೆ, ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಜನ ಇಲ್ಲ. ಈ ನಡುವೆ ಮಹಿಳೆಯರು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಳೆದ ಬಾರಿ ಕೂಡ ಬಂದಂಥವರು ಎಲ್ಲ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಯಾರೆಲ್ಲ ಏನೇನೆಲ್ಲ ಕಳ್ಕೊಂಡಿದ್ರು ಅವರಿಗೆ ಪರಿಹಾರವಾಗಿ ದೊಡ್ಡ ಮೊತ್ತದ ಹಣವನ್ನು ಕೂಡ ಅವರು ನೀಡಿದರು ಕುಮಾರಸ್ವಾಮಿ. ಕೊಪ್ಪಲು ಗ್ರಾಮಕ್ಕೆ HDK ಭೇಟಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಆ ಊರಿನ ಆ ಜಿಲ್ಲೆಯ MP ಕೂಡ. ಕುಮಾರಸ್ವಾಮಿ ಮುಂದೆ ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಕುಟುಂಬಕ್ಕೆ ಆಧಾರವೇ ಇಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಕುಮಾರಸ್ವಾಮಿ ಮುಂದೆ. ಸ್ವಾಮಿ, ಕೆಲವರು ಜೈಲು ಸೇರಿದ್ದಾರೆ, ಯುವಕರು ಊರು ಬಿಟ್ಟು ಓಡೋಗಿದ್ದಾರೆ. ಬಂಧನದ ಭೀತಿಯಿಂದ ಊರು ಖಾಲಿಯಾಗಿದೆ. ಗಣಪತಿಗೆ ಪೂಜೆ ಮಾಡೋದಕ್ಕೆ, ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಜನ ಇಲ್ಲ. ಈ ನಡುವೆ ಮಹಿಳೆಯರು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಳೆದ ಬಾರಿ ಕೂಡ ಬಂದಂಥವರು ಎಲ್ಲ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಯಾರೆಲ್ಲ ಏನೇನೆಲ್ಲ ಕಳ್ಕೊಂಡಿದ್ರು ಅವರಿಗೆ ಪರಿಹಾರವಾಗಿ ದೊಡ್ಡ ಮೊತ್ತದ ಹಣವನ್ನು ಕೂಡ ಅವರು ನೀಡಿದರು ಕುಮಾರಸ್ವಾಮಿ. ಕೊಪ್ಪಲು ಗ್ರಾಮಕ್ಕೆ HDK ಭೇಟಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಆ ಊರಿನ ಆ ಜಿಲ್ಲೆಯ MP ಕೂಡ. ಕುಮಾರಸ್ವಾಮಿ ಮುಂದೆ ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಕುಟುಂಬಕ್ಕೆ ಆಧಾರವೇ ಇಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಕುಮಾರಸ್ವಾಮಿ ಮುಂದೆ. ಸ್ವಾಮಿ, ಕೆಲವರು ಜೈಲು ಸೇರಿದ್ದಾರೆ, ಯುವಕರು ಊರು ಬಿಟ್ಟು ಓಡೋಗಿದ್ದಾರೆ. ಬಂಧನದ ಭೀತಿಯಿಂದ ಊರು ಖಾಲಿಯಾಗಿದೆ. ಗಣಪತಿಗೆ ಪೂಜೆ ಮಾಡೋದಕ್ಕೆ, ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಜನ ಇಲ್ಲ. ಈ ನಡುವೆ ಮಹಿಳೆಯರು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಳೆದ ಬಾರಿ ಕೂಡ ಬಂದಂಥವರು ಎಲ್ಲ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಯಾರೆಲ್ಲ ಏನೇನೆಲ್ಲ ಕಳ್ಕೊಂಡಿದ್ರು ಅವರಿಗೆ ಪರಿಹಾರವಾಗಿ ದೊಡ್ಡ ಮೊತ್ತದ ಹಣವನ್ನು ಕೂಡ ಅವರು ನೀಡಿದರು ಕುಮಾರಸ್ವಾಮಿ. ಕೊಪ್ಪಲು ಗ್ರಾಮಕ್ಕೆ HDK ಭೇಟಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಆ ಊರಿನ ಆ ಜಿಲ್ಲೆಯ MP ಕೂಡ. ಕುಮಾರಸ್ವಾಮಿ ಮುಂದೆ ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಕುಟುಂಬಕ್ಕೆ ಆಧಾರವೇ ಇಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಕುಮಾರಸ್ವಾಮಿ ಮುಂದೆ. ಸ್ವಾಮಿ, ಕೆಲವರು ಜೈಲು ಸೇರಿದ್ದಾರೆ, ಯುವಕರು ಊರು ಬಿಟ್ಟು ಓಡೋಗಿದ್ದಾರೆ. ಬಂಧನದ ಭೀತಿಯಿಂದ ಊರು ಖಾಲಿಯಾಗಿದೆ. ಗಣಪತಿಗೆ ಪೂಜೆ ಮಾಡೋದಕ್ಕೆ, ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಜನ ಇಲ್ಲ. ಈ ನಡುವೆ ಮಹಿಳೆಯರು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಳೆದ ಬಾರಿ ಕೂಡ ಬಂದಂಥವರು ಎಲ್ಲ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಯಾರೆಲ್ಲ ಏನೇನೆಲ್ಲ ಕಳ್ಕೊಂಡಿದ್ರು ಅವರಿಗೆ ಪರಿಹಾರವಾಗಿ ದೊಡ್ಡ ಮೊತ್ತದ ಹಣವನ್ನು ಕೂಡ ಅವರು ನೀಡಿದರು ಕುಮಾರಸ್ವಾಮಿ. ಕೊಪ್ಪಲು ಗ್ರಾಮಕ್ಕೆ HDK ಭೇಟಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಆ ಊರಿನ ಆ ಜಿಲ್ಲೆಯ MP ಕೂಡ. ಕುಮಾರಸ್ವಾಮಿ ಮುಂದೆ ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಕುಟುಂಬಕ್ಕೆ ಆಧಾರವೇ ಇಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಕುಮಾರಸ್ವಾಮಿ ಮುಂದೆ. ಸ್ವಾಮಿ, ಕೆಲವರು ಜೈಲು ಸೇರಿದ್ದಾರೆ, ಯುವಕರು ಊರು ಬಿಟ್ಟು ಓಡೋಗಿದ್ದಾರೆ. ಬಂಧನದ ಭೀತಿಯಿಂದ ಊರು ಖಾಲಿಯಾಗಿದೆ. ಗಣಪತಿಗೆ ಪೂಜೆ ಮಾಡೋದಕ್ಕೆ, ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಜನ ಇಲ್ಲ. ಈ
ಈ ನಡುವೆ ಮಹಿಳೆಯರು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಳೆದ ಬಾರಿ ಕೂಡ ಬಂದಂಥವರು ಎಲ್ಲ ಹಿಂದೂಗಳಿಗೆ ಮುಸಲ್ಮಾನರಿಗೆ ಯಾರೆಲ್ಲ ಏನೇನೆಲ್ಲ ಕಳ್ಕೊಂಡಿದ್ರು ಅವರಿಗೆ ಪರಿಹಾರವಾಗಿ ದೊಡ್ಡ ಮೊತ್ತದ ಹಣವನ್ನು ಕೂಡ ಅವರು ನೀಡಿದರು ಕುಮಾರಸ್ವಾಮಿ.